ಅಟ್ಯಾಕ್ ಆನ್ ಇರಾನ್, ಡೆಡ್ಲೈನ್ ಮುನ್ನವೇ ಮಹಾಯುದ್ಧ ಶುರು. ಇರಾನ್ ಏರ್ಪೋರ್ಟ್ ಮೇಲೆ ದಾಳಿ, ತೆಹರಾನ್ನಲ್ಲೂ ಭಾರೀ ಸ್ಫೋಟ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೀಡಿದ್ದ ಗಡುವು ಮುಗಿಯುವ ಮೊದಲೇ ಈಗಾಗಲೇ ದಾಳಿಗಳು ಹೆಚ್ಚಾಗಿದೆ. ಒಂದು ವೇಳೆ ಒಪ್ಪಂದಕ್ಕೆ ಬರದಿದ್ದರೆ ಇಡೀ ಇರಾನ್ ದೇಶವನ್ನು ಸ್ಫೋಟಿಸುವ ಬೆದರಿಕೆ ಹಾಕಿದ್ದು, ಇಡೀ ವಿಶ್ವದ ಚಿತ್ತ ಇಂದು ರಾತ್ರಿ ಏನಾಗಲಿದೆ ಎಂಬುದರ ಬಗ್ಗೆ ನೆಟ್ಟಿದೆ. ಮಂಗಳವಾರ ಅಮೆರಿಕ ಇಸ್ರೇಲಿ ಪಡೆಗಳು ಇರಾನ್ನ ಖೋರಾಮಾಬಾದ್ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆಸಿವೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಮಧ್ಯೆ ಮಂಗಳವಾರ ಅಮೆರಿಕ ಇಸ್ರೇಲಿ ಪಡೆಗಳು ಇರಾನ್ನ ಖೋರಾಮಾಬಾದ್ ವಿಮಾನ ನಿಲ್ದಾಣವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿವೆ ಎಂದು ವರದಿಯಾಗಿದೆ. ಇದು ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇಸ್ರೇಲ್ ಸೇನೆಯು ಮಂಗಳವಾರ ಇರಾನ್ನ 130ಕ್ಕೂ ಹೆಚ್ಚು ವಾಯುರಕ್ಷಣಾ ವ್ಯವಸ್ಥೆಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಇದರಿಂದ ಇರಾನ್ನ ರಕ್ಷಣಾ ಸಾಮರ್ಥ್ಯ ತುಂಬಾ ದುರ್ಬಲಗೊಂಡಿದೆ. ಇದೇ ದಿನ ಇಸ್ರೇಲ್ ಸೇನೆಯು ಇರಾನ್ನ ಶಿರಾಜ್ ನಗರದಲ್ಲಿರುವ ಪ್ರಮುಖ ಪೆಟ್ರೋಕೆಮಿಕಲ್ ಸಂಯುಕ್ತವನ್ನು ಹೊಡೆದುರುಳಿಸಿದೆ. ಈ ದಾಳಿಗಳು ಯುದ್ಧದಲ್ಲಿ ಹೊಸ ತಿರುವು ನೀಡುತ್ತಿವೆ. ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನು ತೆರೆಯದಿದ್ದರೆ ಇರಾನ್ನ ಸೇತುವೆಗಳು, ವಿದ್ಯುತ್ ಸ್ಥಾವರಗಳು, ಪೆಟ್ರೋಕೆಮಿಕಲ್ ಘಟಕಗಳು ಎಲ್ಲವನ್ನೂ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದರು. ನಾವು ಒಂದು ಯೋಜನೆಯನ್ನು ಹೊಂದಿದ್ದೇವೆ, 12 ಗಂಟೆಯೊಳಗೆ ಸಂಪೂರ್ಣ ಕೆಡವುವಿಕೆ ಎಂದು ಅವರು ಹೇಳಿದ್ದರು. ಈಗ ಗಡುವು ಮುಗಿಯುವುದಕ್ಕೆ ಮುನ್ನವೇ ಇಂತಹ ದೊಡ್ಡ ದಾಳಿಗಳು ನಡೆಯುತ್ತಿರುವುದು ಯುದ್ಧವು ಮಹಾಯುದ್ಧದ ರೂಪ ತಾಳುತ್ತಿದೆ ಎಂಬ ಭಯವನ್ನು ಹೆಚ್ಚಿಸಿದೆ. ಇರಾನ್ನಲ್ಲಿ ಈಗಾಗಲೇ ಹಲವು ಮಿಸೈಲ್ ಬೇಸುಗಳು, ಡ್ರೋನ್ ಸೌಲಭ್ಯಗಳು, ವಾಯುರಕ್ಷಣಾ ವ್ಯವಸ್ಥೆಗಳು ನಾಶವಾಗಿವೆ. ಖೋರಾಮಾಬಾದ್ನಲ್ಲಿ ಮಿಸೈಲ್ ಬೇಸ್ ಮತ್ತು ವಿಮಾನ ನಿಲ್ದಾಣ ಪ್ರದೇಶಗಳ ಮೇಲೆ ದಾಳಿಗಳು ನಡೆದಿವೆ. ಇಸ್ರೇಲ್ ಸೇನೆಯು ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯವನ್ನು ತೀವ್ರವಾಗಿ ಕುಂಠಿತಗೊಳಿಸುತ್ತಿದೆ ಎಂದು ತಜ್ಞರು ಹೇಳುತ್ತಾರೆ. ಇರಾನ್ ಈ ದಾಳಿಗಳಿಗೆ ಪ್ರತಿಕ್ರಿಯೆ ನೀಡುತ್ತಿದೆ, ಆದರೆ ಅದರ ರಕ್ಷಣಾ ವ್ಯವಸ್ಥೆ ದುರ್ಬಲಗೊಂಡಿರುವುದರಿಂದ ಪ್ರತ್ಯುತ್ತರ ಕಷ್ಟವಾಗುತ್ತಿದೆ. ಯುದ್ಧ ಆರಂಭವಾದಾಗಿನಿಂದಲೂ ಇರಾನ್ನ ಮುಖ್ಯ ನಾಯಕರು, ಮಿಸೈಲ್ ಘಟಕಗಳು, ಪೆಟ್ರೋಲಿಯಂ ಸಂಯುಕ್ತಗಳು ಗುರಿಯಾಗುತ್ತಿವೆ. ಇದರಿಂದ ಇರಾನ್ನ ಆರ್ಥಿಕತೆ ಮತ್ತು ಸೈನ್ಯ ಶಕ್ತಿ ತುಂಬಾ ಹಾನಿಗೊಳಗಾಗುತ್ತಿದೆ. ಟ್ರಂಪ್ ಗಡುವು ಮುಗಿಯುವುದಕ್ಕೂ ಮುನ್ನವೇ ಇಂತಹ ದಾಳಿಗಳು ನಡೆಯುತ್ತಿರುವುದು ಯುದ್ಧವು ಇನ್ನಷ್ಟು ವ್ಯಾಪಕವಾಗುವ ಸಾಧ್ಯತೆಯನ್ನು ಹೆಚ್ಚಿಸಿದೆ. ಹಾರ್ಮುಜ್ ಜಲಸಂಧಿಯು ವಿಶ್ವದ ತೈಲ ಸಾಗಾಣಿಗೆ ಬಹಳ ಮುಖ್ಯ. ಇದು ಮುಚ್ಚಿದರೆ ಜಾಗತಿಕ ತೈಲ ಬೆಲೆಗಳು ಏರಿಕೆಯಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳ ಆರ್ಥಿಕತೆಗೆ ತೊಂದರೆಯಾಗುತ್ತದೆ. ಈ ಘಟನೆಗಳು ಜಾಗತಿಕ ಮಟ್ಟದಲ್ಲಿ ತೀವ್ರ ಆತಂಕ ಸೃಷ್ಟಿಸಿವೆ. ಯುದ್ಧವು ಇನ್ನಷ್ಟು ದೀರ್ಘಕಾಲ ಮುಂದುವರೆದರೆ ಸಾವು-ನೋವುಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಧನ್ಯವಾದಗಳು.